ವೀಕ್ಷಕರೇ, ಕರ್ನಾಟಕ ರಾಜ್ಯದ ನಗರವಾಸಿಗಳು ತಮಗೆ ಸಂಬಂಧಿಸಿದ ಖಾಲಿ ನಿವೇಶನ ಅಥವಾ ಕಟ್ಟಡಗಳು ಸೇರಿದಂತೆ ವಿವಿಧ ಆಸ್ತಿಗಳ ಗಣಕೀಕೃತ ಈ ಆಸ್ತಿಯನ್ನು ಪುರಸಭೆ ಅಥವಾ ನಗರಸಭೆ ಪಾಲಿಕೆ ಕಚೇರಿಗಳಿಂದ ಪಡೆಯಲು ಸೂಚಿಸಿರುವ ದಾಖಲೆಗಳನ್ನು ಕರ್ನಾಟಕ ಸರ್ಕಾರದ ಅಧಿಕೃತ ಜಾಲತಾಣದಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ನಿಗದಿತ ಅವಧಿಯೊಳಗೆ ಈ ಖಾತಾ ಪಡೆಯಬಹುದಾಗಿದೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಹೀಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ನೀವು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಅಥವಾ ಸೈಬರ್ ಸೆಂಟರ್ಸ್ಗೆ ಹೋಗಿ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ 200 KB ಮೀರದಂತೆ ದಾಖಲೆಗಳ ಸ್ಕ್ಯಾನ್ ಮಾಡಿದ ಕಾಪಿಗಳು, ಮಾಲೀಕರ ಆಧಾರ್ ಕಾರ್ಡ್, ಮಾಲೀಕರ ಪಾಸ್ಪೋರ್ಟ್, ಅಳತೆಯ ಭಾವಚಿತ್ರ, ಸ್ವತ್ತಿನ ಫೋಟೋ ಇವುಗಳನ್ನು ಡಿಜಿಟಲ್ ಕಾಪಿಯನ್ನಾಗಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋದು ಸೂಕ್ತ. ಮೊದಲಿಗೆ ನಿಮ್ಮ ಮೊಬೈಲ್ ಗೂಗಲ್ ಬ್ರೌಸರ್ನಲ್ಲಿ ಈ ಆಸ್ತಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಈ ಆಸ್ತಿಗೆ ಸಂಬಂಧಪಟ್ಟಂತೆ ಅಂತರ್ಜಾಲದ ವಿವಿಧ ಲಿಂಕ್ಗಳು ಓಪನ್ ಆಗುತ್ತೆ. ಅವುಗಳಲ್ಲಿ ಲಾಗಿನ್ ಈ ಆಸ್ತಿ ಕರ್ನಾಟಕ ಸರ್ಕಾರ ಎಂದು ಕಾಣಿಸುತ್ತಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಮುಂದೆ ಓಪನ್ ಆಗುವ ಪೇಜಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಮತ್ತು ನಿಮ್ಮದೇ ಆದ ಪಾಸ್ವರ್ಡನ್ನು ರಚಿಸಿ ಲಾಗಿನ್ ಆಗಿ. ನೀವು ಈ ವೆಬ್ಸೈಟ್ಗೆ ಹೊಸಬರಾಗಿದ್ದರೆ ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನು ಬಳಸಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮುಂದೆ ಓಪನ್ ಆಗುವ ಪೇಜ್ನ ಎಡಭಾಗದ ಮೇನ್ ನ್ಯಾವಿಗೇಷನ್ ಕೆಳಗಡೆ ಎಂಟ್ರಿ ಫಾರಮ್ ಅನ್ನು ಕ್ಲಿಕ್ ಮಾಡಿ. ಡೌನ್ ಮೆನುವಲ್ಲಿ 6 ಆಪ್ಷನ್ಗಳು ಓಪನ್ ಆಗುತ್ತೆ. ಮೊದಲನೆಯ ಮುಖಪುಟ ಆಪ್ಷನ್ ಅನ್ನು ಆಯ್ಕೆ ಮಾಡಿ. ಮುಂದಿನ ಪೇಜಲ್ಲಿ ಪ್ರಮುಖ ಸೂಚನೆಗಳು ಇರುವ ಪೇಜ್ ಓಪನ್ ಆಗುತ್ತೆ. ಅವುಗಳನ್ನು ಮುಖ್ಯವಾಗಿ ಆಸ್ತಿ ಮಾಲೀಕರು ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲೆಗಳು ಹಾಗೂ ಎಂಟ್ರಿ ಮಾಡಬೇಕಾದ ಮಾಹಿತಿಗಳ ವಿವರಗಳನ್ನು ನೀಡಲಾಗಿದೆ. ಮೊದಲನೆಯದಾಗಿ ಹಕ್ಕು ನಿರೂಪಿಸುವ ದಾಖಲೆ. ಅವುಗಳಲ್ಲಿ ಕ್ರಯಪತ್ರ ಅಥವಾ ದಾನಪತ್ರ ಅಥವಾ ಬಿಡುಗಡೆ ಪತ್ರ ಅಥವಾ ವಿಭಜನಾ ಪತ್ರ ಒಳಗೊಂಡಿರುತ್ತದೆ. ಎರಡನೆಯದಾಗಿ ಖಾತಾ ಪ್ರಮಾಣ ಪತ್ರ ಅಥವಾ ಖಾತಾ ದೃಢೀಕರಣ ಪತ್ರ ಅಥವಾ ಉತ್ತರ ಪತ್ರ ಸೇರಿರುತ್ತದೆ. ಮೂರನೆಯದಾಗಿ ಆಸ್ತಿ ತೆರಿಗೆ ಪಾವತಿಸಿದ ರಸೀದಿ ಮತ್ತು ನಾಲ್ಕನೆಯದಾಗಿ ಸ್ವತ್ತಿಗೆ ಸಂಬಂಧಿಸಿದ ವಿವರಗಳು. ಇವುಗಳ ಕೆಳಗಡೆ ಅರ್ಜಿ ಸಲ್ಲಿಸಲು ಪಾಲಿಸಬೇಕಾದ ನಿಯಮ, ಅಪ್ಲೋಡ್ ಮಾಡಬೇಕಾದ ದಾಖಲೆಗಳು, ಡಿಜಿಟಲ್ ದಾಖಲೆಯ ಗಾತ್ರ, ಇನ್ನಿತರೆ 12 ಅಂಶಗಳಿರುವ ಸೂಚನೆಗಳನ್ನು ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ. ಮುಂದುವರಿದು ಎಡಗಡೆ ಮೇಲ್ಭಾಗದಲ್ಲಿರುವ ಮೇನ್ ನ್ಯಾವಿಗೇಷನ್ ಕೆಳಗಡೆ 2ನೇ ಆಪ್ಷನ್ ಅನ್ನು ಆಸ್ತಿ ವಿವರಗಳ ನಮೂದು ಅನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜಲ್ಲಿ ನಿಮ್ಮ ಜಿಲ್ಲೆ ಮತ್ತು ನಗರ ಸ್ಥಳೀಯ ಸಂಸ್ಥೆಯನ್ನು ಆಯ್ಕೆ ಮಾಡಿ. ನಂತರ ನಿಮ್ಮ ಪ್ರಾಪರ್ಟಿಯ PID ಸಂಖ್ಯೆ ಅಥವಾ ಅಸೆಸ್ಮೆಂಟ್ ನಂಬರ್ ಎಂಟ್ರಿ ಮಾಡಿ ಆಸ್ತಿ ವಿವರಗಳನ್ನು ಹುಡುಕಿರಿ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ಕೆಳಗಡೆ ನಿಮ್ಮ ಆಸ್ತಿಯ ಸಂಖ್ಯೆ, ಜಿಲ್ಲೆ, ನಗರ, PUID ಡಿಸ್ಪ್ಲೇ ಆಗುತ್ತೆ. ಆಸ್ತಿಗೆ ಸಂಬಂಧಿಸಿದಂತೆ ಉಳಿದ ವಿವರಗಳನ್ನು ಬಾಕ್ಸಲ್ಲಿ ಸೂಚಿಸಿರುವಂತೆ ಎಂಟ್ರಿ ಮಾಡಿ. ಆಸ್ತಿಯ ಛಾಯಾಚಿತ್ರವನ್ನು ಅಪ್ಲೋಡ್ ಮಾಡಿ. ಕೆಳಗಡೆ ಆಸ್ತಿ ಮಾಲೀಕರ ವಿವರಗಳನ್ನು ಎಂಟ್ರಿ ಮಾಡಿ ಮತ್ತು ಗುರುತಿನ ದಾಖಲೆಯನ್ನು ಹಾಗೂ ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ. ನಂತರ ಸಮೀಕ್ಷೆಗಳ ವಿವರಗಳು ಐಚ್ಛಿಕವಾಗಿರುತ್ತದೆ. ವಿವರಗಳಿದ್ದರೆ ಎಂಟ್ರಿ ಮಾಡಿ ಅಥವಾ ಸ್ಕಿಪ್ ಮಾಡಿ, ನಂತರ ಸೇವ್ ಮಾಡಿ. ಇದೇ ರೀತಿ ಹಕ್ಕುಗಳ ವಿವರಗಳು, ಋಣಗಳ ವಿವರಗಳು ಐಚ್ಛಿಕ ವಿಷಯ ಆಗಿದೆ. ವಿವರಗಳು ಇದ್ದರೆ ಎಂಟ್ರಿ ಮಾಡಿ ಅಥವಾ ಸ್ಕಿಪ್ ಮಾಡಿ, ಸೇವ್ ಮಾಡಿ ಅಂತ ಕ್ಲಿಕ್ ಮಾಡಿ. ಮುಂದೆ ಅನುಭೋಗದಾರರ ವಿವರಗಳು ಐಚ್ಛಿಕ ವಿಷಯಗಳಾಗಿದೆ, ಅಂದರೆ ಆಪ್ಷನಲ್ ಆಗಿದೆ. ವಿವರಗಳಿದ್ದಲ್ಲಿ ಎಂಟ್ರಿ ಮಾಡಿ ಅಥವಾ ಸ್ಕಿಪ್ ಮಾಡಿ, ಸೇವ್ ಮಾಡಿ. ಮುಂದಿನ ಹಂತದಲ್ಲಿ ಕಾವೇರಿ ರಿಜಿಸ್ಟ್ರೇಷನ್ ಡೇಟಾ 2 ಆಪ್ಷನ್ಗಳಿರುತ್ತೆ. ಅವುಗಳಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ. ಮುಂದಿನ ಹಂತದಲ್ಲಿ ಹಕ್ಕು ನಿರೂಪಿಸುವ ದಾಖಲೆಗಳ ವಿವರಗಳನ್ನು ಎಂಟ್ರಿ ಮಾಡಿ. ನಂತರ ದಾಖಲೆಯನ್ನು ಅಪ್ಲೋಡ್ ಮಾಡಿ, ಸೇವ್ ಮಾಡಿ. ಕೊನೆ ಹಂತದಲ್ಲಿ ಪರಿಶೀಲನೆಗಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ. ಹೀಗೆ ಆನ್ಲೈನ್ ಮುಖಾಂತರ ನೀವು ಸಲ್ಲಿಸಿದ ಅರ್ಜಿಯು ವಿವಿಧ ಹಂತಗಳಲ್ಲಿ ಅರ್ಜಿ ಮತ್ತು ಆಸ್ತಿಯನ್ನು ಭೌತಿಕವಾಗಿ ಪರಿಶೀಲನೆ ಮಾಡಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಅಪ್ರೂವಲ್ ಆಗಬೇಕಾಗಿರುತ್ತೆ. ಸಕಾಲದ ಕಾಲ ನಿಗದಿಯಂತೆ ನಿಮ್ಮ ಅರ್ಜಿ ಪರಿಶೀಲನೆ ಮತ್ತು ಆಸ್ತಿಯ ಭೌತಿಕ ಪರಿಶೀಲನೆ ಆದ ನಂತರ ಅಪ್ರೂವಲ್ ಆಗಿ ಈ ಖಾತಾ ನಿಮ್ಮ ಕೈ ಸೇರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.